ಶ್ರೀಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಚಕ್ರಾಪುರ ರಾಜ್ಯಕ್ಕೆ ಅಂತಹ ಅಪಾಯಕಾರಿ ಒಳಶತ್ರುಗಳು ಮುಖ್ಯವಾಗಿ ಮೂವರಿದ್ದರು. 3 ಜನಕ್ಕೂ ಶ್ರೀಚಕ್ರದ ಮೇಲೆ ಕಣ್ಣು. ಇಷ್ಟು ಪರಾಕ್ರಮಶಾಲಿಯಾದ ನಾನು ಈ ಚಕ್ರಾಪುರಿ ರಾಜ್ಯವನ್ನಾಳಬೇಕು. ಅದೇ ಪುಟಗಳೆಲ್ಲ ಕಿತ್ತೋಗಿದೆ. ಮುಂದೆ ಏನಾಯ್ತು ಅಂತ ತಿಳ್ಕೊಳ್ಳೋದು ಹೇಗೆ? ಮರು ಜನ್ಮ ಅಂತ ಇರೋದೇ ಆದ್ರೆ ನಿನಗೆ ವೈರಿಯಾಗಿ ಹುಡ್ತಿದೆ. ಹಣೆ ಬರಕ್ಕೆ ದೊಡ್ಡನಾಕ ಹೊಣೆನಾ ಹಾಳಾಗಿ ಹೋಗಿ. ನಾನು ವಾಪಸ್ ಬಂದಿರೋದು ನೀವು 3 ಹೊತ್ತು ಊಟ ಹಾಕ್ಲಿಂತಲ್ಲ. ನಿಮಗೆ ಗೊತ್ತಿರೋದು ವಿಚಾರಗಳು ನನಗೆ ಗೊತ್ತಿದೆ. ನೀವು ಕೋಶ ಓದಿರ್ಬೋದು, ದೇಶ ತಿರುಗಿರ್ಬೋದ್ರಿ, ಆದ್ರೆ ನಿಮ್ ಭವಿಷ್ಯ ಗೊತ್ತಿರೋದು ನನಗೆ ಮಾತ್ರ. 10 ತಲೆ ಇಟ್ಕೊಂಡಿದ್ದ ರಾವಣ ವಿಭೀಷಣದ ಮಾತು ಕೇಳಲಿಲ್ಲ, ಸರ್ವನಾಶ ಆಗೋದ. ಈಗ ನೀವು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಿಮಗೂ ಅದೇ ಗತಿ. ಆ ತಾಯಿನ ಅಷ್ಟು ದೇಶ ಸುಂದರಿ ನಿಮ್ಮನ್ನ ಸೊಸೆ ಆಗೋದಕ್ಕೆ ಯಾಕೆ ಒಪ್ಕೊಂಡಿದ್ದಾಳೆ ಗೊತ್ತಾ? ನನಗ್ ಗೊತ್ತಿದೆ. ಅವಳ ಜನ್ಮ ರಹಸ್ಯ ನನಗ್ ಗೊತ್ತಿದೆ. ಅದನ್ನು ತಿಳ್ಕೊಂಡಿರೋದ್ರಿಂದಲೇ ನಿಮ್ಮನ್ನು ಎಚ್ಚರಿಸೋಣ ಅಂತ ಬಂದೆ. ಇನ್ನು ಇಲ್ಲಿ ಒಂದು ಕ್ಷಣ ನಾನು ನಿಂತಿರೋದಿಲ್ಲ ಇಲ್ಲಿ. ನಿಲ್ಲಿ, ಅಲ್ಲೇ ನಿಲ್ಲಿ ಅಂದೆ. ನಿಂತ್ಕೊಳ್ಳಿ, ನಿಲ್ಲಿ, ನಿಂತ್ಕೊಳ್ಳಿ. ಏನದು ರಹಸ್ಯ? ಸುಂದ್ರಿ ಜನ್ಮ ರಹಸ್ಯ ಗೊತ್ತಿದೆ ಅಂತ ಹೇಳಿದ್ರಲ್ಲ, ಏನದು? ಸಮಯ ಬಂದಾಗ ಹೇಳ್ತೀನಿ. ಈಗ ಒಳಗೆ ಹೋಗ್ಬೇಕಾ ಬೇಡವಾ? ಅಷ್ಟು ದೇಶ ಸುಮ್ಮನೆ ನಿಮ್ಮನ್ನ ಸೊಸೆ ಆಗೋದಕ್ಕೆ ಯಾಕೆ ಒಪ್ಕೊಂಡಿದ್ದಾಳೆ ಗೊತ್ತಾ? ನನಗೆ ಗೊತ್ತಿದೆ. ಅವಳ ಜನ್ಮ ರಹಸ್ಯ ನನಗೆ ಗೊತ್ತಿದೆ. ಮಹಾರಾಣಿಯವರು ಹುಡುಕುತ್ತಿರುವುದಾದರೂ ಏನನ್ನು ವಿಷಯ ತಿಳಿದರೆ ನಾವು ಸಹಕರಿಸಬಹುದಲ್ಲವೇ? ಇದು ಮನೆಯಲ್ಲಿರೋ ಸಾಮಾನೆಲ್ಲ ಹರಡಿಕೊಂಡು ಗುಜರಿ ಥರ ಮಾಡ್ತಾ ಇದೆಯಲ್ಲ, ಏನೇ ಹುಡುಕ್ತಾ ಇದೆಯಾ? ಸುಂದ್ರಿ ಮದುವೆ ಹತ್ರ ಬರ್ತಾ ಇದೆ. ಅವ್ರ ಮನೇಲಿ ತಯಾರಿ ಶುರುವಾಗಿದೆ. ಮದುವೆ ಅಂದರೆ ಸುಮ್ಮನೆ ಆಗುತ್ತಾ ಖರ್ಚು? ಪಾಪ ಅವ್ರ ಹತ್ರ ಇಲ್ಲಿಂದ ಬರಬೇಕು ದುಡ್ಡು ಕಾಸು.
ಅವ್ರ ಪಾಲ್ಗಿರೋ ಆಸ್ತಿ ಅಂದರೆ ಆ ಹನಗೂಡ್ ಜಮೀನು ಒಂದೇ. ಅದನ್ನಾದರೂ ಆಧಾರವಾಗಿಟ್ಟು ಮದುವೆಗೊಂಚೂರು ದುಡ್ಡು ಕಾಸು ಹೊಂದಿಸ್ಕೋತಾರೆ. ಅದಕ್ಕೆ ಆ ಪತ್ರ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ, ವಾಪಸ್ ಕೊಡೋಣ ಅಂತ. ಓಬ್ಬಬ್ಬಬ್ಬಬ್ಬ, ಏನು ಪ್ರೀತಿ, ಏನು ಅಭಿಮಾನ ಭಾವನ ಮನೆ ಕಡೆಗೆ. ಹೇಳಿ ಎಲ್ಲಿಟ್ಟಿದ್ದೀರಾ ಅಂತ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಹೊಂಚ್ ಹಾಕಿ ಸಂಚ್ ಮಾಡಿ ಆ ಪತ್ರನ ತಂದು ಇಲ್ಲಿಟ್ರಿ. ನಿಮಗೂ ಗೊತ್ತು ಆ ಆಸ್ತಿ ಪತ್ರನೇ ಅವ್ರಿಗೆ ಆಧಾರ ಅಂತ. ಎಲ್ಲಿಟ್ಟಿದ್ದೀರಾ? ಮಾಯ ಮಾಡಿದ್ದೀರಾ? ಇದೆಯೋ ಅಥವಾ ಅದಕ್ಕೂ ಏನಾದರೂ ಒಂದು ದಾರಿ ಮಾಡಿದಿರೋ? ಮೊದಲೇ ಹೇಳೋದಲ್ವೇನೆ, ನಿಮ್ಮ ಭಾವನ ಆಸ್ತಿ ಪತ್ರ ಅಂದರೆ ಎಲ್ಲಂದ್ರಲ್ಲಿ ಇಡೋಕ್ಕಾಗುತ್ತಾ? ಅದನ್ನು ಜೋಪಾನವಾಗಿ ಇಡೋದು ನನ್ನ ಕರ್ತವ್ಯ ಅಲ್ಲವಾ? ಅಡುಗೆ ಮನೆಯಲ್ಲಿ ಕಡ್ಡಿ ಪೆಟ್ಟಿಗೆ ಇಟ್ಟಂಗೆ ಇಡೋಕ್ಕಾಗತ್ತಾ? ಬ್ಯಾಂಕ್ ಲಾಕರ್ನಲ್ಲಿ ಇಡೋ ಹಾಗೆ ಅದನ್ನು ಜೋಪಾನವಾಗಿ ಇಟ್ಟಿದ್ದೀನಿ ಚಿನ್ನ, ಚಿಂತೆ ಮಾಡಬೇಡ. ಅದನ್ನ ಇಟ್ಕೊಂಡು ಏನು ಮಾಡಬೇಕು ಅಂತಿದ್ದೀರಾ ನೀವು? ಇನ್ನು ಯಾವ ಭಾಗವತಿಕೆ ಶುರು ಮಾಡಬೇಕು ನೋಡಿ. ಪರರ ಆಸ್ತಿ ವಿಷಕ್ಕೆ ಸಮಾನ, ನಮ್ಗದು ಬೇಡ, ಕೊಟ್ಟು ಬಿಡಿ. ಅದನ್ನ ಇಟ್ಕೊಂಡು ನನ್ನ ಮಾನ ತೆಗೆದಿದ್ದು ಸಾಕು. ಅದು ಚಿನ್ನದ ಮೊಟ್ಟೆ ಇಡೋ ಕೋಳಿ ಚಿನ್ನ. ಹಾಗಂತ ಅದನ್ನ ಇವತ್ತೇ ಕತ್ತರಿಸಿ ನನ್ನ ಅದೃಷ್ಟ ನಾಳು ಮಾಡ್ಕೊಳ್ಳುವಂಥ ದಡ್ಡ ಏನು ನಾನು? ನಿನ್ನ ದೃಷ್ಟಿಯಲ್ಲಿ ಅದು ಬರೀ ಆಸ್ತಿ ಪತ್ರ, ಆದರೆ ಅದು ನನಗೆ ಚಿನ್ನದ ಪತ್ರ. ನನ್ನ ಹತ್ರನೇ ಇರಲಿ ಬಿಡೆ, ಭದ್ರವಾಗಿರುತ್ತೆ. ಬೇಡ ರೀ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಅವ್ರಿಗೆ ತೊಂದರೆ ಕೊಡಬೇಡಿ. ಆ ಪತ್ರ ಕೊಡಿ, ನಾನು ಕೊಟ್ಟು ಬರ್ತೀನಿ. ಕೊಟ್ಟು ಬಂದ್ಬಿಡ್ತೀನಿ, ಕೊಡಿ. ನಿಮ್ಮ ಭಾವನ ಮನೆಗೆ ಹೋಗೋದಕ್ಕೆ ಏನೆಲ್ಲ ದಾರಿ ಹುಡುಕ್ತೀಯ ನೋಡು. ಆಯ್ತಮ್ಮ, ಕೊಡ್ತೀನಿ. ಆದರೆ ನಂದೊಂದು ಷರತ್ತು. ನೀನು ನನ್ನ ಮಾತು ಕೇಳಬೇಕು, ನಾನು ನಿನ್ನ ಮಾತು ಕೇಳ್ತೀನಿ. ಏನು ಅಂತ ಹೇಳಿ. ನಮಗೂ ಒಬ್ಬ ವಂಶಾಧಾರಕ ಬೇಕಲ್ವಾ? ನಮ್ಮಮ್ಮಂಗೆ ನಾನು ಒಬ್ಬನೇ ಮಗ. ನಮ್ಮ ವಂಶ ಇಲ್ಲಿಗೆ ಕೊನೆ ಆಗ್ಬೇಕಂತ ನಮ್ಮ ಅಮ್ಮಂದು ಒಂದೇ ಜಾಗಟೆ. ಅದಕ್ಕೆ ನಾವಿಬ್ಬರು ಒಂದು ಮಗು ಮಾಡ್ಕೊಳ್ಳೋಣ. ನನಗಲ್ಲಪ್ಪ, ನಮ್ಮ ಅಮ್ಮಂಗೋಸ್ಕರ. ಇದಕ್ಕೆ ನೀನು ಸಹಕಾರ ಕೊಟ್ಟರೆ ನಾನು ನಿನ್ನ ಮಾತು ಕೇಳ್ತೀನಿ. ನಾನು ನಿನ್ನ ಮೇಲೆ ಆಣೆ. ನಾಚಿಕೆ ಆಗಲ್ವಾ ನಿಮಗೆ? ಯಾವುದ್ಯಾವುದಕ್ಕೋ ಯಾವುದ್ಯಾವುದನ್ನೋ ಗಂಟು ಹಾಕ್ತಾ ಇದ್ದೀರಲ್ಲ. ಅದೇ ಕಣೆ ಈ ಜಗ್ಗಿ ತಾಕತ್ತು. ಇಲ್ಲಿ ಗಾಳ ಹಾಕಿದ್ರೆ ಅಲ್ಲಿ ಮೀನು ಹೇಳುತ್ತೆ. ಬಾಣ್ಲಿ ಎಣ್ಣೆ ಎಲ್ಲ ಅವ್ರದ್ದೇ. ಅಲ್ಲಿ ಬೆಂಕಿ ಹಚ್ಚಿ ಮಸಾಲೆ ಮೀನು ಮಾಡ್ಕೊಂಡು ತಿನ್ನೋಣ. ಹೆಂಗೆ? ಎಷ್ಟು ಅಸಹ್ಯವಾಗಿ ಮಾತಾಡ್ತೀರಾ. ಧರ್ಮ ಇಲ್ಲ, ಸಂಸ್ಕೃತಿ ಗೊತ್ತಿಲ್ಲ. ನಿಮ್ಮನ್ನು ಕಟ್ಕೊಂಡು ನನ್ನ ಬಾಳೆ ಹೀಗಾಗಿದೆ, ಇನ್ನು ಮಗು ಮಾಡ್ಕೊಂಡ್ರೆ ಅದು ನಿಮ್ಮ ಥರ ಆಗೋದು ನನಗಿಷ್ಟ ಇಲ್ಲ. ಯಾಕೆ ಮೊದಲೇ ಎಲ್ಲ ಈ ಕೆಟ್ಟದಾಗಿ ಯೋಚನೆ ಮಾಡ್ತೀಯಾ? ಯಾರನೇ ಬರ ಯಾರ ಕೈಲಿದೆ? ಹೀಗೆ ಯೋಚನೆ ಮಾಡು. ನಾಳೆ ದಿವ್ಸಕ್ಕೆ ಅವನು ನೆಹರು, ಗಾಂಧಿ, ಟಾಟಾ, ಬಿರ್ಲಾ ಆಗ್ಬೋದು. ಬೇಡ ಸ್ವಾಮಿ, ನೀವು ಬೇಡ, ನಿಮ್ಮ ಸಾವಾಸನೂ ಬೇಡ. ಬೇಡ ಅಂದ್ರೆ ನಂದೇನು ಅವಸರ ಇಲ್ಲ. ಅಮ್ಮನ ಆಸೆ ಹೇಳಿದೆ. ಅಮ್ಮನ ಆಸೆ ಈಡೇರಿಸೋದು ಮಗನ ಕರ್ತವ್ಯ. ಹಾಗೆ ಸೊಸೆದು. ನಾನು ಕುಡಿದು ಮಾತಾಡ್ತಾ ಇಲ್ಲ. ಜಗ್ಗಿ ಕುಡಿದು ಆಡೋ ಮಾತೇ ಬೇರೆ. ಮೆತ್ತಗಮ್ಮ, ಉರಿ ತಡಿಯಕ್ಕಾಗ್ತಿಲ್ಲ. ಕೈಯಿಂದ ಮುಟ್ತಿಲ್ವೋ? ಹತ್ತಿಯಿಂದ ಮೆಲ್ಲಗೆ ಹಚ್ತಾ ಇದ್ದೀನಿ. ಹತ್ತಿ ಸೋಕಿದ್ರು ನಂಗೆ ಬೆಂಕಿ ಸೋಕ್ದಾಗ ಆಗ್ತಿದೆ. ಬಿಟ್ಬಿಡು, ನಾನು ಹೆಂಗೋ ಅನುಭವಿಸ್ಕೋತೀನಿ. ಅನುಭವಿಸ್ಲೇಬೇಕು ಮಗು. ಅವರವರ ಕರ್ಮ ಅವರೇ ಅನುಭವಿಸ್ಬೇಕು. ಆ ಹನುಮಂತ ಸಂಜೀವಿನಿ ತಂದು ಹಚ್ಚಿದ್ರು ನಿನಗೆ ಈ ಬಾಧೆ ತಪ್ಪಲ್ಲ. ಯಾಕೆ ಹೇಳು? ಇದು ನೀನು ಸಜ್ಜನರಿಗೆ, ಅಮಾಯಕರಿಗೆ ಮಾಡಿದ ಅಪಚಾರ. ಸುಮ್ಮನೆ ಬಿಡ್ತಾಳ ಆ ತಾಯಿ? ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದಾಳೆ. ದೇಶಕರೇ ಸುಮ್ಮನಿರಿ, ನೋವಿನ ಮೇಲೆ ಉಪ್ಪು ಸುರಿಬೇಡಿ. ನೀನು ಹಾಗೆ ಮಾಡಿದ್ಯಾ ಬಂಗಾರಿಯನ್ನು ಅಮಾಯಕನಿಗೆ? ಗಾಯದ ಮೇಲೆ ಉಪ್ಪು ಸುರಿಯೋದು ಅಂತ ಗಾದೆ ಕೇಳಿದ್ಯಲ್ಲ, ಹಾಗಂದ್ರೆ ಏನು ಅಂತ ಇವಾಗ ತೋರಿಸ್ತೀನಿ. ಅವನ ಹಣೆ ಕುಂಕುಮ ಇಟ್ಟ ಅಂತ ಏನು ಅರಿಯದ ಅವನಿಗೆ ಹಿಗ್ಗ ಮುಗ್ಗ ಹೊಡೆದು ಅವನ ಅಂಗಡಿನೆಲ್ಲ ಕಿತ್ತಾಕ್ದಂತೆ. ಸುಮ್ಮನಿರ್ತಾ ಪಾಪದ ಫಲ. ಸರ್ಪದ ಹಾಗೆ ಸುತ್ತಕೊಂಡಿದೆ ನಿನ್ನ. ಅನುಭವಿಸದೆ ಬೇರೆ ವಿಧಿನೇ ಇಲ್ಲ. ಇವರಪ್ಪ ದೊಡ್ಡ ಪಂಡಿತರು, ಅವ್ರಿಗೆ ತಿಳಿತಿಲ್ಲ ಇದಕ್ಕೇನು ಮದ್ದು ಅಂತ.
ಅವ್ರಿಗೆ ತಿಳಿದೇ ಇರೋ ಪರಿಹಾರಗಳು ನಿಮಗೆಷ್ಟೋ ತಿಳಿದಿವೆ. ಈ ನನ್ನ ಮಗನ ಅವಸ್ಥೆಗೆ ಒಂದು ಪರಿಹಾರ ಹೇಳಿ ದಮ್ಮಯ್ಯ ಅಂತೀನಿ. ನೋಡಿ ತಾಯಿ, ನೀವು ಕೇಳ್ತಿದ್ದೀರ ಅಂತ ನಾನು ಸೂಚಿಸ್ತಿದ್ದೀನಿ. ನಿಮ್ಮ ಮಗನ ಪಾಪಕ್ಕೆ ಪರಿಹಾರ ಅಂದರೆ ಇವನು ಯಾರನ್ನು ನೋಯಿಸಿದಾನೋ ಅವರ ಕಾಲು ಹಿಡ್ಕೊಂಡು ಕ್ಷಮಾಪಣೆ ಕೇಳಿದರೆ ಮಾತ್ರ ಇವನ ನೋವೆಲ್ಲ ಪರಿಹಾರ ಆಗುತ್ತೆ. ನಾನು ಹೋಗಿ ಆ ಚಪ್ಪಲಿ ಕಡೆ ಕಾಲ್ ಕಟ್ಟದ ಸಾಧ್ಯನೇ ಇಲ್ಲ. ನೋಡು, ಪರಿಹಾರ ನಾನು ಸೂಚಿಸಿದ್ದೀನಿ, ಪಾಲಿಸೋದು ಬಿಡೋದು ನಿನಗೆ ಬಿಟ್ಟಿದ್ದು. ಈ ಜನ್ಮದಲ್ಲಿ ಅದ್ ಸಾಧ್ಯ ಇಲ್ಲ. ಇವತ್ತು ಜಡಿ ಮಳೆ ಬರ್ಬೋದು ಅನ್ಸುತ್ತಪ್ಪ ಆಕಾಶ ನೋಡ್ತಾ ಇದ್ರೆ. ಅದನ್ನ ಹೇಳೋಕೆ ಇಷ್ಟು ದೂರ ಬಂದ್ಯಾ? ಅಲ್ಲ, ಬಂದ್ರೆ ಒಳ್ಳೇದಲ್ವಾ? ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಪಾಪ. ಕೊಂಕಣ ಸುತ್ತಬೇಡ, ಸೀದಾ ಮೈಲಾರಕ್ಕೆ ಬಾ. ಭಾವ, ಮೊದಲು ಇವ್ರ ಕೈಯಿಂದ ಆ ಜಮೀನ್ ಪತ್ರನ ಇಸ್ಕೊಳ್ಳಿ, ಇಲ್ಲಾಂದ್ರೆ ಯಾರಿಗೂ ಸಿಗದೆ ಇರೋ ಹಾಗೆ ಮಾಡ್ತಾರೆ. ಆ ಪಂಚಾಯತಿಗೆ ಬಂದಿರೋದು ಶೇಖರಪ್ಪನವ್ರೆ, ಕರೀರಿ ನಿಮ್ಮವ್ರನ್ನೆಲ್ಲ. ಇವತ್ತೊಂದು ಇತ್ಯರ್ಥ ಮಾಡಿಬಿಡೋಣ. ಬೇಡಪ್ಪ, ಬೇಡವೇ ಬೇಡ, ನಿನ್ನ ಸಹವಾಸವೇ ಬೇಡ. ನಿನ್ನ ನೆನೆಸ್ಕೊಂಡ್ರೆ ರಾತ್ರಿ ಕನ್ಸಲ್ಲೂ ಭಯ ಆಗೋಕೆ ಶುರುವಾಗಿದೆ ಈಚೆಗೆ. ನನ್ನ ಹತ್ರ ನಿನ್ನ ಪಂಚಾಯತ್ಗೆ ಮಾಡೋಕ್ಕೆ ಸಮಯನೂ ಇಲ್ಲ. ನಮ್ಮ ಮನೆಯವ್ರು ನಿನ್ನ ಸುಪ್ರಭಾತ ಕೇಳೋದು ಬೇಡ. ಮೊದಲು ನಡಿ. ಸುನೀತಾ, ಕರ್ಕೊಂಡು ಹೋಗೆ. ಮೊದಲು ಸುಂದರಿ ಮದುವೆ ಮುಗಿಲಿ, ಆಮೇಲೆ ಪತ್ರದ ವ್ಯವಹಾರ ಎಲ್ಲ. ಭಾವ, ನಿಮ್ಗೆ ಅರ್ಥ ಆಗ್ತಿಲ್ಲ. ಸುಂದರಿ ಮದ್ವೆಗೆ ಅನುಕೂಲ ಆಗ್ಲಿ ಅಂತಾನೆ ಇವರಿಂದ ಆ ಜಮೀನ್ ಪತ್ರನ ಇಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಇವ್ರು ಅದನ್ನ ಏನ್ ಮಾಡ್ತಾರೋ ಯಾರಿಗ್ ಗೊತ್ತು. ದುಡ್ಡಿಲ್ಲ ಅಂತ ಹಳೆ ಪೇಪರ್ನವನಿಗೆ ತೂಕಕ್ಕೆ ಆ ಜಮೀನ್ ಪತ್ರನೇ ಹಾಕಿ ಬರೋ 3 ಕಾಸಿನಲ್ಲಿ ಹೆಂಡ ಜೊತೆ ಮೆಣಸಿನ್ಕಾಯಿ ಬಜ್ಜಿ ತಿಂತಾರೆ ಬೇಕಾದ್ರೆ. ಏನು ನಿಮ್ಮ ಭಾವ ದೊಡ್ಡ ನ್ಯಾಯಾಧೀಶ, ನನಗೆ ಗಲ್ಲು ಶಿಕ್ಷೆ ತೀರ್ಪು ಕೊಟ್ಬಿಡ್ತಾನಲ್ವಾ? ಪತ್ರ ಪತ್ರ ಅಂತಿದೆಯಲ್ಲ, ನಮ್ಮ ಮದುವೆಗೆ ಮೊದಲು ನೀವು ರವಾನಿಸ್ತಾ ಇದ್ದ ಪ್ರೇಮ ಪತ್ರಗಳೆಲ್ಲ ನನ್ನ ಹತ್ರ ಇದೆ. ತೊಲಗೋ ಇಲ್ಲಿಂದ. ನಾನು ಕತ್ತಿಡ್ದು ನಿನ್ನ ಆಚೆ ಹಾಕೋಕ್ ಮುಂಚೆ ಹೋದ್ರೆ ಸರಿ, ಇಲ್ದೇ ಇದ್ರೆ ಸೌಟ್ ತಂದು ಬಾರಿಸ್ತೀನಿ. ಏಯ್ ಷಡ್ಕ, ಒಂದು ತಿಳಿಸಾರು ಅನ್ನ ಮಾಡಕ್ ಬರ್ತೆ ಅಂದ ಕೂಡಲೇ ನೀನೇನು ನಳಪಾಕ ಪ್ರವೀಣ ಭೀಮ ಅನ್ಕೊಂಡ್ಯೇನೋ? ನೀನು ಹಿಡಿಯೋ ಸೌಟೇನು ಗದೆ ಏನೋ? ನಾನೇನು ಮೆಣಸಿನ್ಕಾಯಿ ಬಜ್ಜನ ತಿಂತಾ ಇರ್ತೀನಿ. ನೀನು 4 ಕೊಟ್ರೆ ನಾನು 2 ಕೊಡ್ತೀನಿ. ಬಾರ ಆಡೋಣ ಕಬಡ್ಡಿ. ಸಾಕು ಭಾವ, ಹೀಗೆ ಮಾತು ಬೆಳೆಸೋದ್ರ ಬದಲು ಏನಾದ್ರೂ ಒಂದು ಇತ್ಯರ್ಥ ಮಾಡಿ. ನೋಡು ಶೇಖರಿ, ಇದು ಬರೀ ನಿನಗೆ ನನಗೆ ಸಂಬಂಧಿಸಿದ ವಿಚಾರ ಮಾತ್ರ ಅಲ್ಲ, ನಿಮ್ಮ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗಬೇಕು. ಆಮೇಲೆ ಮುಂದೆ ಯಾರಿಗೂ ಏನು ಗೊತ್ತಿಲ್ಲ ಅಂತ ಆಗಬಾರ್ದು. ಕರೆಯಲ್ರು ಪಂಚಾಯತಿ ಮಾಡೋಣ. ಹೇಳಿದ್ನಲ್ಲ, ಮನೆಯವ್ರನ್ನೆಲ್ಲ ಇದ್ರಲ್ಲಿ ಎಳೆಯೋದು ಬೇಡ ಅಂತ. ಆಯ್ತು, ಪಂಚಾಯತಿ ಬೇಡ ಅಂದ್ರೆ ಊರ್ ಪಂಚಾಯತಿನೇ ಮಾಡೋಣ. ಊರೆಲ್ಲ ನಾನೇ ಡಂಗೂರ ಸಾರ್ಕೊಂಡ್ ಬರ್ತೀನಿ. ಅಲ್ಲೇ ಬನ್ನಿ ಪಂಚಾಯತಿ ಕಟ್ಟಕ್ಕೆ. ಊರವ್ರ ಮುಂದೆ ಎಲ್ಲ ನಿಮ್ಮ ಮಾನ ಹೋಗ್ಲಿ. ನೋಡಿ, ಕಡ್ಡಿಲ್ ಹೋಗೋದನ್ನ ಗುಡ್ಡ ಮಾಡಬೇಡಿ. ಈಗ ಅವ್ರ ಜಮೀನ್ ಪತ್ರ ವಾಪಸ್ ಕೊಡ್ತಿರೋ ಇಲ್ವೋ? ಹೇಳಿದ್ನಲ್ಲೇ, ನನಗೆ ಕೆಲವು ವಿಚಾರಗಳನ್ನ ಇವತ್ತು ಮನೆಯವ್ರಿಗೆಲ್ಲ ತಿಳಿಸ್ಬೇಕಾಗಿದೆ. ಕರೆಯಲಿ ಅವ್ರ ಹೆಂಡತಿ ಲಲಿತಮ್ಮನವ್ರನ್ನ, ರಾಜಮಾತೆ ರಾಜಲಕ್ಷ್ಮಿ ಅವ್ರನ್ನ. ನೋಡು, ನಮ್ಮನೇಲಿ ಶುಭ ಕಾರ್ಯ ಶುರುವಾಗಿದೆ. ಮಾಡೋಕೆ ಬೆಟ್ಟದಷ್ಟು ಕೆಲಸಗಳಿವೆ. ರಾಮನಿಗೆ ರಾಜ್ಯ ಬರೋ ಹೊತ್ತಲ್ಲಿ ಅವನು ಮಲ್ತಾಯಿ ಕಾಡುಗಟ್ಟದ್ಲು ಅನ್ನೋ ಹಾಗೆ ಈ ಹೊತ್ತಲ್ಲಿ ನೀನು ಪಂಚಾಯಿತಿ ಅಂತ ಕೂತು ಹನುಮಂತ ಲಂಕೆಗೆ ಬೆಂಕಿ ಹಚ್ಚದಾಗಿ ನಮ್ಮ ಮನೆ ಸುಡಬೇಡ. ಕತೆ ಉಪಕತೆ ಎಲ್ಲ ನಿನಗೆ ಸಾರಿಗೆ ಉಪ್ಪು ಹಾಕದಷ್ಟೇ ಸಲೀಸು ಅಂತ ಗೊತ್ತು ಕಣ ನನಗೆ. ನಿನ್ನ ಹೆಂಡತಿ ತಂಗಿ ಇವಳೆ ಬಾಲಕ್ಕೆ ಬೆಂಕಿ ಹಚ್ಚೋ ಕೆಲಸ ಶುರು ಮಾಡಿದ್ದು. ಹೆಂಗಾರಿಸ್ತೀಯ ಈಗ? ಕುಡಿದು ಮಾತಾಡ್ತಾ ಇಲ್ಲ ನಾನು. ಕುಡಿದ್ರೆ ಈ ಜಗ್ಗೆ ಆಡೋ ಮಾತೇ ಬೇರೆ. ನೋಡಿ ಶೇಖರಿ, ಈಗೆಲ್ಲವನ್ನು ಶಾಂತವಾಗಿ ಇತ್ಯರ್ಥ ಮಾಡ್ಕೊಳ್ಳೋಣ. ರಾಜಮಾತೆ ರಾಜಲಕ್ಷ್ಮಿ ಅವರೇ, ಶ್ರೀಮತಿ ಲಲಿತಮ್ಮನವರೇ, ನೀನೇನೇ ಪಂಚಾಯ್ತಿ ಮಾಡಿದ್ರು ನ್ಯಾಯ ನಮ್ ಕಡೆನೇ ಇದೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆ ಬರೆ ಹಾಕ್ತಾರಂತಲ್ಲ ಹಾಗೆ ನಿನಗೂ ನಮ್ಮನೆ ಆಸ್ತಿ ಪತ್ರಕ್ಕೂ ಏನು ಸಂಬಂಧ? ಬಾಯಿ ಮುಚ್ಕೊಂಡು ತಂದು ಕೊಡಬೇಕು ಅಷ್ಟೇ. ಮೂಗು ದಾರ ಹಿಡಿದು ಎಳೆದ್ರೇನೆ ಎಮ್ಮೆ ಎತ್ತು ಎಲ್ಲ ಮುಂದಕ್ಕೆ ಬರೋದು. ಎಲ್ಲ ಈಚೆಗೆ ಬರಲಿ ಅಂತಾನೆ ನಾನು ದಾರ ಹಿಡ್ಕೊಂಡಿದ್ದೇನೆ. ನೋಡು, ಈ ಊರಿಗೆ ವಿರೂಪಾಕ್ಷ ಶಾಸ್ತ್ರಿಗಳೇ ನ್ಯಾಯಸ್ಥರು. ನೀನು ಎಲ್ಲ ಮಾತಾಡಿದೆ ಅಂತ ಅವ್ರು ಏನಾದ್ರು ಹೇಳಿದ್ರೆ
ನಿನ್ನನ್ನು ಈಗಲೇ ಈ ಕ್ಷಣನೇ ಊರಿಂದ ಓಡಿಸ್ತಾರೆ. ಹೆದರಿಸಬೇಡಿ ರಾಜಮಾತೆ ರಾಜಲಕ್ಷ್ಮಿ ಅವರೇ. ನಿಮ್ಮ ಬೀಗರಾಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಶಾಸ್ತ್ರಿಗಳು ಯಾವಾಗಲೂ ನಿಮ್ಮ ಮಾತನ್ನೇ ಕೇಳೋದಿಲ್ಲ. ನಮಗೂ ಗೊತ್ತಿದ್ದಾರೆ ನಿಮ್ಮ ಬೀಗರು. ಹಾಗೇನಾದರೂ ನಿಮ್ಮ ಪರ ವಹಿಸ್ಕೊಂಡ್ರೆ ಊರು ಪಂಚಾಯತಿ ಮುಂದೆ ಇಡ್ತೀನಿ ವಿಚಾರನ. ಅಲ್ಲೇ ಎಲ್ಲ ತೀರ್ಮಾನ ಆಗಲಿ, ನನಗೆ ನ್ಯಾಯ ಬೇಕು ಅಷ್ಟೇ. ಏನೋ ನ್ಯಾಯ? ನಿನ್ನ ಸಂಸಾರ, ನಿನ್ನ ಹೆಂಡತಿ ನೀನು ನೇರ್ಕ್ ಮಾಡ್ಕೋಬೇಕು. ಸೀತೆ ತಪ್ಪಿಲ್ಲದೆ ಇದ್ರು ಅಗಸನ ಮಾತು ಕೇಳ್ಕೊಂಡು ರಾಮ ಅವಳನ್ನು ಕಾಡ್ಗಟ್ಟದ ಹಾಗೆ ಮಾತ್ಗೂ ನಿನ್ನ ಹೆಂಡತಿ ವಿಷಯವಾಗಿ ಇಲ್ಲಿಗೆ ಬಂದು ನ್ಯಾಯ ಪಂಚಾಯತ್ಗೆ ಅಂತ ಬಡ್ಕೋತಾ ಇದ್ರೆ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಹಾಗೆ ಯಾವಾಗ ನೋಡಿದ್ರು ನನ್ನ ಮಗನ ಮೇಲೆ ಕತ್ತಿ ಮತ್ತಿದ್ಯಲ್ಲ, ಇದು ನ್ಯಾಯನಾ? ಇದು ನಿಮ್ಮನೆ, ಎಲ್ಲ ಒಟ್ಟಾಗಿ ನನ್ನ ಮೇಲೆ ಮುಗಿ ಬೀಳ್ತಾ ಇದ್ದೀರಾ? ನಾನು ಏಕಾಂಗಿ ವೀರ, ನನಗೂ ಕಾನೂನು ಗೊತ್ತಿದೆ. ಅನ್ಯಾಯ ಶುರುವಾಗಿರೋದು ನಿಮ್ಮನೆಯಿಂದ. ಮದುವೆಯಾಗಿ ಇಷ್ಟು ವರ್ಷ ಆಯಿತು, ಇದುವರೆಗೂ ನನ್ನ ಹೆಂಡತಿಯಾಗಿ ಉಳ್ಕೊಂಡಿದ್ದಲ್ಲ. ಕೇಳಿ ಅವಳನ್ನ. ಏನು ಏನೋ ನೀನು ಹೇಳೋದು? ಅವಳು ನಿನ್ನ ಮನೇಲಿ ನಿನ್ನ ಜೊತೆಲೇ ವಾಸ. ನೀನು ಅಲ್ಲಿ ಇಲ್ಲಿ ಆಯ್ಕೊಂಡು ತಿನ್ನಕ್ಕೆ ಹೋದಾಗ ಅವಳ ಮೇಲೆ ನಂಬಿಕೆ ಇಲ್ಲದೆ ಕೂಡ ಹಾಕಿ ಬೀಗ ಜಡಿದು ಹೋಗ್ತಿದ್ದವನು ನೀನು. ನಾವೇನು ನಿನಗೆ ಅನ್ಯಾಯ ಮಾಡಿರೋದು? ಈಗ ಬಂದ್ರಿ ನೋಡಿ ವಿಷಯಕ್ಕೆ. ನಾನು ಯಾಕೆ ಮಾಡ್ತಿದ್ದೀನಿ ಹೇಳಿ ಇದನ್ನೆಲ್ಲ? ಕಟ್ಟಿರೋ ನಾಯಿ ಹಗ್ಗ ಬಿಚ್ಚಿದ್ರೆ ಓಡೋದೆ ಸೀದಾ ತಿಪ್ಪೆಗೆ. ನಾನು ಆ ಕಡೆ ಹೋದ್ರೆ ಅವಳು ಈ ಕಡೆ ಹಾರ್ತಾಳೆ. ನಮಗೂ ಮಕ್ಕಳು ಮರಿ ಆಗ್ಬೇಕನ್ನೋ ಆಸೆ ಇಲ್ವಾ? ಊರಿಗೋದ್ರೆ ಅಮ್ಮ ಗೊಳೋ ಅಂತಾಳೆ, ಮೊಮ್ಮಗನ್ ನೋಡ್ದೆ ಕಣ್ಮುಚ್ಕೊಳ್ಳೋ ಹಂಗೆ ಮಾಡಬೇಡ ಕಣೋ ಅಂತ. ಇದಕ್ಕೇನು ಹೇಳಲಿ ನಾನು? ಅಷ್ಟು ತಿಳಿಲಾರ್ದ ಮುಟ್ಟಾಳ ನೀನು. ಸುಮ್ಮನೆ ಇಲ್ಲಿ ಬಂದು ಕಿತ್ತಾಡ್ತೀಯ. ಮಕ್ಕಳಾಗ್ಲಿಲ್ಲ ಅಂತ ಅಶ್ವತ್ಥ ಮರ ಸುತ್ತಿದ್ರೆ ಮಕ್ಕಳಾಗಲ್ಲ. ಹೆಂಡ್ತಿನ ಹೆಂಡತಿ ಥರ ನಡೆಸ್ಕೊಂಡು ಅವಳ ಜೊತೆ ಅನ್ಯೋನ್ಯವಾಗಿದ್ರೆ ಮನೆ ತುಂಬ ಮಕ್ಕಳಾಗ್ತವೆ. ಅದೇ ಆಗ್ತಾ ಇಲ್ವೇ ಇಲ್ಲಿ? ಜಗಳ ಆಡೋದಕ್ಕೆ ಹುಟ್ಟಿದ್ದೀವೇನೋ ಅನ್ನೋ ಥರ 3 ಹೊತ್ತು ಮುಖನ ಉರ್ರ ಅಂತ ಉಚ್ಕೊಂಡು ಓಡಾಡ್ತಾ ಇರ್ತಾಳೆ. ನಾನು ಇವಳು ಗಂಡನೇ ಅಲ್ಲ ಅನ್ನೋ ಥರ ಮಾರು ದೂರ ಇರ್ತಾಳೆ. ಒಂದು ಲೋಟ ನೀರು ಕೇಳಿದ್ರು ನಾಯಿ ಥರ ನೋಡ್ತಾಳೆ. ಬುದ್ಧಿ ಹೇಳ್ಬೇಕಾಗಿರೋದು ನನಗಲ್ಲ, ಅವಳಿಗೆ. ಹೇಳಿ ಅವಳಿಗೆ, ಗಂಡನ ಜೊತೆ ಸಂಸಾರ ಮಾಡೋ, ಬೇರೆಯವ್ರ ಜೊತೆ ಅಲ್ಲ ಅಂತ. ಅದಕ್ಕೂ ಮುಂಚೆ ನೀನು ತಿದ್ಕೊ. ನೀನು ಕುಡಿಯೋದು ಬಿಟ್ಟರೆ ಎಲ್ಲ ಸಮಸ್ಯೆನೂ ಪರಿಹಾರ ಆಗತ್ತೆ. ನೀನು ಕುಡಿದು ಮಾತಾಡ್ತೀಯೋ ಕುಡಿಯದೇ ಮಾತಾಡ್ತೀಯೋ ಒಂದು ಗೊತ್ತಾಗಲ್ಲ. ಯಾರಿಗೆ ಹೇಳೋದು? ನಾನು ಕುಡಿದು ಮಾತಾಡ್ತಾ ಇಲ್ಲ. ಈಗಿಷ್ಟೇ ಆಗಬೇಕಾಗಿರೋದು. ಇನ್ನು ಮೇಲೆ ಇವಳು ನಿಮ್ಮ ಮನೆಗೆ ಬರೋ ಹಾಗಿಲ್ಲ. ಹಾಗಂತ ನಿಮ್ಮೆಲ್ಲರ ಮುಂದೆ ಅವಳು ಪ್ರಮಾಣ ಮಾಡಬೇಕು. ಅಲ್ಲಿವರೆಗೂ ನಾನು ಇಲ್ಲಿಂದ ಕದಲಲ್ಲ. ನೀವೆಷ್ಟೇ ಲೆಕ್ಕಾಚಾರ ಹಾಕಿದ್ರು ಶ್ರೀಚಕ್ರ ನಿಮಗೆ ದಕ್ಕೋದಿಲ್ಲ. ನೀವೊಂಥರ ಹಿತಶತ್ರು, ತುರ್ಕಿ ಗಾಯ. ಇಷ್ಟನೂ ಆಗುತ್ತೆ, ಕಷ್ಟನೂ ಆಗುತ್ತೆ ನೋಡಿ ನಿಮ್ಮ ಸಂಘ. ದಕ್ಕೋದಿಲ್ಲ ಅಂದೆ ನಿಮಗೆ ಶ್ರೀಚಕ್ರ. ದಕ್ಕಿಸ್ಕೊಳ್ಳೋದು ಈ ವಿರೂಪಾಕ್ಷಿಗೆ ಚಿಟಕಿ ಹೊಡೆದಷ್ಟು ಸುಲಭ. ಹೊಡೆಯೋ ಚಿಟಿಕೆಯಲ್ಲಿ ಶಬ್ದವೇ ಹೊರಡಲ್ಲ. ಆ ತಾಯಿ ಹಾಗೆ ದಿಗ್ಬಂಧನ ಹಾಕಿದಾಳೆ. ಕಟ್ಟು ಬಿಡಿಸ್ಕೊಂಡು ಪಟ್ಟು ಹಾಕೋದು ಈ ವಿರೂಪಾಕ್ಷನಿಗೆ ಕರಗತವಾಗಿರೋ ಕಲೆ. ಇದು ಕಲೆ ಅಲ್ಲ, ಅಹಂಕಾರ. ನಾನು ಅಂತ ಅಹಂಕಾರದಿಂದ ಮೆರೆದವನು ಇದುವರೆಗೂ ಏನಾದರೂ ಯಾವತ್ತಾದರೂ ಪಡೆದಿರೋದನ್ನು ನೋಡಿದ್ದೀರಾ? ಇದು ಅಹಂಕಾರ ಅಲ್ಲ, ಹೆಮ್ಮೆ, ಗರ್ವ, ಛಲ, ಸಾಧಿಸಬಲ್ಲೆ ಅನ್ನೋ ಆತ್ಮವಿಶ್ವಾಸ. ನೀವೊಬ್ಬರೇ ಶ್ರೀಚಕ್ರಕ್ಕೆ ಕಾಯ್ಕೊಂಡಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಿ. ಆದರೆ ನಿಮ್ಮಪ್ಪನಂತ ಇನ್ನೂ 4 ಜನ ಶ್ರೀಚಕ್ರದ ಉದ್ಭವಕ್ಕೆ ಕಾಯ್ತಿದ್ದಾರೆ.
ಶ್ರೀಚಕ್ರದ ವಿಚಾರ ಇನ್ಯಾರಿಗೆ ಗೊತ್ತಿದೆ? ನೀವೇ ಏನಾದರೂ ಗುಟ್ಟಾಗಿ ಸಂಚು ನಡೆಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಸರ್ವಸಂಗ ಪರಿತ್ಯಾಗಿ ನಾನು. ಮದುವೆ ಕೂಡ ಮಾಡ್ಕೊಂಡಿಲ್ಲ, ಸಂಸಾರ ಬಂಧನ ಬೇಡ ಅಂತ. ಇನ್ನು ಆ ಶ್ರೀಚಕ್ರ ಹಿಡ್ಕೊಂಡು ನಾನು ಏನು ಸುತ್ತಲಿ? ಮತ್ತೆ ನಿಮಗೆ ಗೊತ್ತು ಈ ಶ್ರೀಚಕ್ರದ ಹಿಂದೆ ಇನ್ನೂ ಕೆಲವರಿದ್ದಾರೆ ಅಂತ.